ಈಗ ನಾವು ಸುಸ್ವಾಗತ ಫ್ರೆಂಡ್ಸ್. ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೆಲ್ಲಿಗೆ ಬಂದಿರೋದು. ಚೋಲೆ ಟಿಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ಡೆಲ್ಲಿಯಲ್ಲಿ ನಾವು ಸೋಫಾ ನೈಟ್ಸಲ್ಲಿ ಇವತ್ತು ಸ್ಟೇ ಮಾಡಿದ್ವಿ, ಅಂದರೆ ನಿನ್ನೆ ಸ್ಟೇ ಮಾಡಿದ್ವಿ. ಇವತ್ತು ಬೆಳಗ್ಗೆ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನಾವು ಈಗ ಬ್ರೇಕ್ಫಾಸ್ಟ್ಗೆ ಹೇಳಿಬಿಟ್ಟು ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಏನೇನೆಲ್ಲ ಇದೆ ಅಂತ ಅಂದ್ಕೋತಾ ಇದ್ವಿ, ಯಾಕೆಂದರೆ ನಾರ್ತ್ ಸೈಡಲ್ಲಿ ನಮ್ಮ ಸೌತ್ ಇಂಡಿಯನ್ ಫುಡ್ಡು ಸಿಗೋದೇ ಇಲ್ಲ ಅಲ್ವಾ. ಸೊ ಏನೇನಿದೆ ಹೇಳ್ಕೊಂಡು ನೋಡಿದರೆ ಪೋಹ ಇತ್ತು, ಉಪ್ಮಾ ಇತ್ತು, ಮತ್ತು ಚೋಲೆ ಭಟೂರೆ ಅಂತೂ ಇತ್ತು, ಹಾಗೆ ಗಾವಾ ಜ್ಯೂಸ್ ಇತ್ತು. ಸೊ ನಾವೀಗ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ. ಟಿಫಿನ್ ಎಲ್ಲ ಓಕೆ ಅಂತ ಹೇಳ್ಬೋದು. ಎಲ್ಲೇ ಹೋದರೂ ಇಲ್ಲಿ ಚೋಲೆ ಭಟೂರೆ ಅಂತೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಪೋಹ ಒಂದು ಸ್ವಲ್ಪ ನಮ್ಮ ಕಡೆ ಮಾಡೋ ಥರ ಇತ್ತು, ಹಾಗೆ ಸ್ಯಾಂಡ್ವಿಚ್ಚು ಮತ್ತು ಕಟ್ ಫ್ರೂಟ್ಸು ಇದೆಲ್ಲ ಇತ್ತು. ಸೊ ಈಗ ನಾವು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಆ್ಯಕ್ಚುಲಿ ಇವತ್ತು ಮಥುರಾಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಟೀ ಅಂತೂ ಬೇಕೇ ಬೇಕು ನನಗೆ. ಸೊ ಈಗ ಟೀ ಕುಡಿದ್ಬಿಟ್ಟು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತು ಮಥುರಾ, ಡೆಲ್ಲಿಯಿಂದ ಮಥುರಾ 3.5 hour ಜರ್ನಿ ಫ್ರೆಂಡ್ಸ್. ಈಗ ನಾವು ಸೋಫಾ ನೈಟ್ಸಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಆಲ್ರೆಡಿ ನಾವು ಕಾರನ್ನು ಬುಕ್ ಮಾಡಿದ್ದೀವಿ. ಸೊ ಹೋಗಿದ್ದೀವಿ. ಈಗ 3.5 hours ಬೇಕು ಮಥುರಾಕ್ಕೆ ಹೋಗೋದಕ್ಕೆ, ಮತ್ತು 183 ಸಮಥಿಂಗ್ ಆಗುತ್ತೆ ಟ್ರಾವೆಲ್ ಮಾಡೋದು. ಸೊ ಈಗ ನಾವು ಬೆಳಗ್ಗೆ ಹೊರಟಿದ್ದೀವಿ. ಶಾಪ್ ಮೇ वो लस्सी अच्छा मिलता है, क्या नाम है, तो टेस्टी मिलता है किसी भी. ಹಾಗೆ ಈಗ ನೋಡಿ ನಾವು ನೆಕ್ಸ್ಟ್ ಆನ್ ದಿ ವೇದಲ್ಲಿ ಎಲ್ಲಾದರೂ ಲಂಚ್ ಮಾಡೋಣ ಹೇಳಿಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಇದು ಗೋಕುಲ್ ರೆಸ್ಟೋರೆಂಟ್ ಅಂತ ಅನ್ಕೋತೀನಿ, ಯಾಕಂದರೆ ನನಗೆ ಎಕ್ಸಾಕ್ಟ್ ಆಗಿ ಹೆಸರು ನೆನಪಿಗೆ ಬರ್ತಾ ಇಲ್ಲ ಫ್ರೆಂಡ್ಸ್. ಮತ್ತು ನೋಡಿ ಇಲ್ಲಿ ಬಂದಿದ್ದೀವಿ. ಈಗ ಸುಮಾರು 1:30 ಆಗಿತ್ತು. ಬೆಳಗ್ಗೆ ನಾವು 10 ಗಂಟೆ ಅಷ್ಟೊತ್ತಿಗೆ ಹೊರಟಿದ್ದೀವಿ ಅಲ್ಲಿಂದ. ಸೊ ಈಗ ಲಂಚ್ಗೆ ಅಂತ ಬಂದಿದ್ದೀವಿ. ಹೇಗಿದೆ ಲಂಚ್ ಅಂತ ನೋಡೋಣ. ಇದು ಟೊಮೆಟೊ ಸೂಪ್ ಫ್ರೆಂಡ್ಸ್, ಇಷ್ಟ ಆಗಿಲ್ಲ ನಮಗೆ. ನೋಡ್ರಿ ಅಲ್ವಾ, ನಾವು ಕ್ರೀಮ್ ಆಫ್ ಟೊಮೆಟೊ ಸೂಪು ಮತ್ತು ಹರಾಬರ ಕಬಾಬು ಮತ್ತು ಫಿಂಗರ್ ಚಿಪ್ಸು ಎಲ್ಲ ತೊಗೊಂಡ್ವಿ. ಮತ್ತು ಈಗ ಮೇನ್ ಕೋರ್ಸಲ್ಲಿ ದಮ್ ಆಲು ಮತ್ತು ಆಲೂ ಪರಾಟ ಹೇಳಿದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಈ ಕಡೆ ನಾರ್ತ್ ಕಡೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಮಗಿಲ್ಲಿ ಫುಲ್ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಆಲೂ ಪರಾಟನೂ ಫುಲ್ ಡಿಫ್ರೆಂಟಾಗಿದ್ದರೂ ಓಕೆ, ಬಟ್ ಟೇಸ್ಟೂ ನಮ್ಗೆ ಅಷ್ಟೇನು ಹಿಡಿಸಿಲ್ಲ. ಮತ್ತೇನಂದರೆ ಸೂಪ್ ಅಂತೂ ನಮ್ಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಉಳಿದಿರೋದೆಲ್ಲ ಓಕೆ ಅಂತ ಹೇಳ್ಬೋದು. ಹಾಗೆ ನಾವು ಲಂಚನ್ನು ಮುಗಿಸ್ಬಿಟ್ಟು ಈಗ ಪುನಃ ಹೊರಟಿದ್ದೀವಿ. ಈಗ ನೋಡಿ ನಾವು ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಮಥುರಾಕ್ಕೆ ಬಂದು ತಲುಪಿದ್ದೀವಿ. ದ ಸ್ಪೀತಿ ಹೇಳುವಂಥ ಹೋಟೆಲ್ನಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೀವಿ ಇವತ್ತು. ಫಸ್ಟೇ ನಾವು ಮಥುರಾಕ್ಕೆ ಬಂದ ತಕ್ಷಣ ಹೋಟೆಲ್ಗೆ ಯಾಕೆ ಬಂದ್ವಿ ಅಂತಂದರೆ, ಎಲ್ಲ ದೇವಸ್ಥಾನಗಳು 4 ಗಂಟೆಗೆ ಓಪನ್ ಆಗುತ್ತವಂತೆ. ಸೊ 1 hour ಮತ್ತು ಎಲ್ಲಿ ಕೂತ್ಕೊಳ್ಳೋದು ಅಂದ್ಬಿಟ್ಟು ನಾವಿಲ್ಲಿ ಚೆಕ್ ಇನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೋಗ್ಬೋದು ಫ್ರೆಶ್ ಅಪ್ ಆಗಿ ಹೇಳ್ಕೊಂಡು ನಾವೀಗ ಇಲ್ಲಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ಹೇಗಿದೆ ಅಂತ ನೋಡೋಣ.
ಗಂಟೆಗೆ ನಾವು ಮಥುರಾಕ್ಕೆ ಹೊರಡ್ತಾ ಇದ್ದೀವಿ ಸ್ಪಿತಿ ಹೋಟೆಲಿಂದ. ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾಕೆಂದರೆ ಮಥುರಾದಲ್ಲಿ ಕೂಡ ತುಂಬ ಇದೆ ನೋಡೋದಕ್ಕೆ. ಸೊ ಒಂದೇ ವಿಡಿಯೋದಲ್ಲಿ ತುಂಬ ಲೆಂದಿ ಆಗಿಬಿಡುತ್ತೆ ಅಲ್ವಾ. ಸೊ ಮಥುರಾ ವಿಡಿಯೋವನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.